पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ಇನ್ನೊಂದ್ಸತಿ ಹೇಳಿ ಎಲ್ಲರೂ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे जय श्रीराम जय श्रीराम ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಕ್ಚುಲಿ ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅಂತ ವಲ್ಗರಾಗಿರೋ ಅವನ ಹೆಸರು ನನಗೆ ಮಾತಾಡೋದಕ್ಕೂ ನನ್ನ ಬಾಯಿಂದ ಬರ್ತಾ ಇಲ್ಲ. ಇವತ್ತು ಮೈಕೋ BTM ಸೆಕೆಂಡ್ ಸ್ಟೇಜು ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿ. ನಾಳೆ ನಾನು 2 ಗಂಟೆಯಿಂದ 3 ಗಂಟೆಗೆ ಎಲ್ಲಿಂದನೂ ಬರ್ತಾ ಇದ್ದಾನಂತೆ, ಕರ್ಕೊಂಬರ್ತಾ ಇದ್ದಾನಂತೆ. ಆಮೇಲೆ ಈ ವಿತ್ ಪ್ರೂಫು ನನ್ನ ಹತ್ರ ಇದೆ. ಅವನ ಹತ್ರ ಏನು ಪ್ರೂಫ್ ಇದೆ? ನನ್ನ ಹತ್ರ ಅಲ್ಲೊಂದು ಕವರ್ ಇತ್ತು ಕೊಡಿ. ಅದು ನನ್ನ ಹತ್ರನೂ ಎಲ್ಲ ಪ್ರತಿಯೊಂದು ಎವಿಡೆನ್ಸ್ ತೊಗೊಂಡಿದ್ದೀನಿ. ಅವ್ನು ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು FIR ಆಗಿದೆ ಅವನ ಮೇಲೆ. ಅವ್ನ ಹಿಂದ್ಗಡೆ ಯಾರ್ಯಾರು ಇದ್ದಾರೆ, ಎಷ್ಟು ಜನಗಳು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಗೊತ್ತಾಗಿದೆ ಇವಾಗ. ಆ್ಯಕ್ಚುಲಿ ಮೈಸೂರವರು, ಆಮೇಲೆ ನಿಂಗರಾಜ್ ಅಂತೇಳಿ ಅವರು ನಮ್ಮ ಅಣ್ಣನ ಫ್ರೆಂಡ್ ಆಗಬೇಕಂತೆ, ಅವ್ರು ಕೂಡ ಇದ್ದಾರಂತೆ. ಆಮೇಲೆ ನನ್ನ ಸ್ನೇಹಿತ ಅಂತ, ಬಾಲ್ಯ ಸ್ನೇಹಿತ ಅಂತೆ ಯಶ್ ಅವರು ಒಂದು ಮಾತು ಹೇಳಿದ್ದಾರೆ ಅದರಲ್ಲಿ, ನೋಡಿ ಸ್ನೇಹ ಮಾಡ್ರು ಅಂತ ಹೇಳಿದಾರಲ್ಲ. ನೀವುಗಳೇ ಹಿಂಗೆ ಮಾಡಿಬಿಟ್ರೆ ಹೆಂಗಂತಂದು ಅದರಲ್ಲಿ ಯಶ್ ಅವರು ಹೇಳಿದಾರಲ್ಲ, ಅದು ಸತ್ಯ ಆಯ್ತು. ಇವತ್ತು ಬಾಲ್ಯ ಸ್ನೇಹಿತಂತೆ ಅವನು ನನಗೆ ಬೆನ್ನಿಂದ್ಗಡೆ ಚೂರಿ ಹಾಕಿದ್ದಾನೆ. ಇವತ್ತು ಎಲ್ಲರ ಮೇಲೇನೂ ಕಂಪ್ಲೇಂಟ್ ಮಾಡಿದ್ದೀನಿ, ಯಾರ್ಯಾರ ಮೇಲಿದ್ದಾರೆ ಅಂತಂದು ಎಲ್ಲ ಹೆಸರು ಹೇಳ್ತೀನಿ ಅಂತ ನಾನು. ಇವರು ಯಾವ ಊರವರು ಅಂತೂ ಗೊತ್ತಿರಲಿಲ್ಲ. ನಾನು ಇಲ್ಲಿಂದ ಮಂತ್ರಾಲಯದಿಂದ ಕೇದಾರನಾಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಾರಲ್ಲಿ ಹೋಗಿದ್ದೀನಿ ಅಂತಂದು ಹೇಳ್ತಾ ಇದ್ದಾನೆ. ಗೂಗಲಿಂದ ನೀನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಲ್ಲ ಅದರಲ್ಲಿ, ಅದು ಹೆಂಗಸ್ತಾರ ಅಂತಾರೆ, ಅದಕ್ಕೆ ಗಂಡಸ ಅನ್ನಂಗಿಲ್ಲ ಅದಕ್ಕೆ. ನನಗೆ ಯಾಕಂದರೆ ನನಗೂ ವಲ್ಗರ್ ಲ್ಯಾಂಗ್ವೇಜ್ ಬರುತ್ತೆ ಮಾತಾಡೋಕ್ಕೆ, ಇದನ್ನು ಮಾಲೆ ಹಾಕಿದನಂತ ನಾನು ಮಾತಾಡ್ತಾ ಇಲ್ಲ. ಈ ವ್ಯಕ್ತಿ ಆಶೀಶ್ ಅಂತೇಳಿ ಇವನು ಎಲ್ಲಿಂದ ಡೆಲ್ಲಿಲಿ ಇರ್ತಕ್ಕಂಥದ್ದು ಇವಂದು ಪವಾಡ ಆಗಿದೆ. ಈ ವ್ಯಕ್ತಿ ನನ್ನನ್ನು ಡ್ರಾಪ್ ಮಾಡಿದನಂತ ಹೇಳಿದ್ಯಪ್ಪ ನೀನು, ಅದನ್ನು ನೀನು ಪ್ರೂವ್ ಮಾಡು. ನಾನು ಹೋಗಿದ್ದೀನಲ್ವ, ಇವಾಗ ನಾನು ಕಾರಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನೀನು ಹಾಕು. ಅವತ್ತಿನ ದಿನದಲ್ಲೇ ಈ ಮಾಲೆನೂ ಬಿಸ್ತೀನಿ, ಈ ಕಾವಿ ಬಟ್ಟೆನೂ ಬಿಸ್ತೀನಿ. ನಾನು ಮಾತಾಗಿರಬೇಕು. ಇವತ್ತು ಎಷ್ಟು ಜನಗಳಿಗೆ ರಾಯರನ್ನ ನೀನು ಆದಿ ತಪ್ಪಿಸ್ತಾ ಇದೆಯಾ ಅಂತ ಹೇಳಿದರೆ ಇವತ್ತು ನಿನಗೆ ಗೊತ್ತಾಗೋದಿಲ್ಲ. ಒಂದಲ್ಲ ಒಂದು ದಿವಸ ಕರ್ಮ ಅನ್ನೋದು ಒಡೆಯುತ್ತೆ ರಿಟರ್ನು. ಇವತ್ತು ನನ್ನ ಮನಸ್ಸು ನೀನು ಇಷ್ಟೊಂದು ನೋವು ಮಾಡಿದೆಯಲ್ಲ, ನನ್ನ ಮನಸ್ಸು ನೋವು ಮಾಡಿಲ್ಲ, ಇವತ್ತು ನನ್ನ ತಾಯಿಂದ್ರ ಮನಸ್ಸು ನೋವು ಮಾಡಿದೆ ನೀನು. ಇವ್ರು ಯಾರು ನನಗೆ ಗೊತ್ತಿಲ್ಲ, ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಯಾವಾಗ ಗೊತ್ತಾಗಿರೋದು? ಇವಾಗ ರಾಯರ ಬಗ್ಗೆ ಪೂಜಾ ವಿಧಾನವನ್ನು ಹೇಳಿಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರಿಗೂ ಪವಾಡಾಗಿದೆ. ಈ ವ್ಯಕ್ತಿ ಎಲ್ಲಿದ್ದಾರೆ? ಈ ವ್ಯಕ್ತಿ 4 ಕೋಟಿ ದುಡ್ಡು ಬಂದಿರೋದು. ಈ ವ್ಯಕ್ತಿಗೂ 4 ಕೋಟಿ ಏನೋ ಅದನ್ನು ಫೇಕ್ ಅಂತಂದು ಹೇಳಿದಲ್ಲ ನೀನು. ಇರಲಿ, ಇವಾಗ ಅದನ್ನು ಹೇಳ್ತೀನಮ್ಮ. 4 ಕೋಟಿ ಬಂದಿರೋದು ಫ್ರೂ ಅಂತ ಹೇಳಿದಲ್ಲ ನೀನು, ಅದು ಸುಳ್ಳು ಅಂತ ಹೇಳಿದಲ್ಲ. ಆ ವ್ಯಕ್ತಿನೂ ಕರೆಸಿದ್ದೀನಿ ಇವಾಗ. ಸ್ವಾಮಿ, ನಿಮಗೆ ಬಂದಿರೋದು ನಿಜನಾ ಇಲ್ಲೋ? ಫೋನಲ್ಲಿ ಇದೆ ಎಲ್ಲ, ಒಂದೇ ಅವ್ನು ತೋರಿಸ್ಬಿಡ್ತೀನಿ ಅಂತ. ಅದಾದಮೇಲೆ ಇವ್ರ ಅಣ್ಣವ್ರಿಗೆ 2 ಕಿಡ್ನಿ ಫೇಲ್ ಆಗಿತ್ತು. 2 ಕಿಡ್ನಿ ಇವತ್ತು ಹುಷಾರಾಗಿ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥವ್ರು ಇವರು ಕೂಡ ಹುಷಾರಾಗಿದ್ದಾರೆ. ಈ ನನ್ನ ತಾಯಿ ನೋಡು, ಈ ತಾಯಿ ಎಷ್ಟು ಅದ್ಭುತವಾಗಿ ಪವಾಡಾಗಿದೆ. ಈ ತಾಯಿ ವಯಸ್ಸಾಗಿದೆ, ನನ್ನ ತಾಯಿಕಿನ ಹೆಚ್ಚಿಗೆ ದೊಡ್ಡವರು ಇರೋರು ಇವರು. ಈ ತಾಯಿಗೆ ನನಗೆ ಆಶೀರ್ವಾದ ಅಲ್ಲ, ನಾನು ಇವ್ರನ್ನ ಆಶೀರ್ವಾದ ತಗೋಬೇಕು, ಆಯ್ತಾ? ಅಂತ ತಾಯಿ ಮಗನಿಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಇವ್ರಿಗೆ ಪವಾಡ ಆಗಿದೆಲ್ಲಮ್ಮ. ನಿಮಗೆ ಫೋನ್ ಕಳೆದಿತ್ತು, ಸಿಕ್ಕಿತ್ತು, ಏನೇನೋ ಪವಾಡ ಆಗಿದೆ ಅವ್ರದ್ದು, ಎಲ್ಲರಿಗೂ ಪವಾಡ ಆಗಿದೆ. ಇವ್ರು ಯಾರ್ಯಾರು ಅಂತ ಗೊತ್ತಿಲ್ಲ. ಇವ್ರ ತಂದೆಯವ್ರಿಗೆ ಹಾರ್ಟ್ ಪೇಷಂಟು, ಹಾರ್ಟ್ ಎಲ್ಲ ಸರ್ಜರಿ ಇದನ್ನು ಮಾಡಿದ್ರು. ಈ ವ್ಯಕ್ತಿರು ಬಂದಿದ್ದಾನೆ. ಎಲ್ಲಿಂದ ಬಂದಿದ್ದಾನೆ? ಮಹಾಲಿಂಗಪುರದಿಂದ ಬಂದಿದ್ದಾನೆ. ಮಹಾಲಿಂಗಪುರದಿಂದ ನೋಡಿ. ಅಷ್ಟೇ ಇರಿ ನೀವು. ಯಾದಗಿರಿ ಎಲ್ಲಿದೆ ಅದು? ಇಲ್ಲಿ ಬನ್ನಿ, ಹತ್ರ ಬನ್ನಿ ಸ್ವಲ್ಪ. ತೋರಿಸಿ, ಅದನ್ನು ತೋರಿಸ್ತಾರೆ. 4 ಕೋಟಿ ಇದು ನೋಡಿ. ಅದರಲ್ಲಿ ಈ ವ್ಯಕ್ತಿಗೆ ಯಾದಗಿರಿಗೆ ಡಿಸ್ಟಿಕ್ಕಿಗೆ ಹೈಯೆಸ್ಟ್ ಆಗಿರೋದು 4 ಕೋಟಿ ಆಗಿರೋದು. ಒಂದು ಸೆಕೆಂಡ್, ಇನ್ನು ತಿರುಗಿಸಿ ಮೊಬೈಲ್ ಉಲ್ಟಾ ಮಾಡಿ. ಅಲ್ಲ, ಒಂದು ಸೆಕೆಂಡ್. ಯಾದಗಿರಿ ನಗರಸಭೆ ಹಿಂಗೆ ತಿರುಗಿಸಿ ಮೊಬೈಲ್. ಹಿಂಗೆ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ, ಬ್ಲರ್ ಆಗಿದೆನಾ? ಇರಲಿ, ಇಲ್ಲಿ ಕಾಣಿಸ್ತಾ ಇದೆನಾ? ಅದು ಒಂದು ಬೆರಳಿಟ್ಟು ತೋರಿಸ್ಬಿಡಿ ಅದಕ್ಕೆ ಎಲ್ಲಿದೆ ಅಂತಂದು. ಅವ್ರಿಗೆ 4 ಕೋಟಿ ಬಂದಿರೋ ಸುಳ್ಳು ಅಂತ ಹೇಳಿದಲ್ಲಪ್ಪ, ಅದೇ ವ್ಯಕ್ತಿನೇ ಬಂದಿರೋದು, ಕೃಷ್ಣ ಅಂತೇಳಿ. ನೀವು ಹೇಳ್ಬೇಕಿದೆ. ಇಲ್ಲ ಪಜ್ಜಿ, ಅದು ಯಾವಾಗಲೂ ನಮಗೆ ನೀವು ಹೇಳಿ. ನಮಗೆ ಪೇಮೆಂಟ್ ಆಗೋದಿತ್ತು 10 ಕೋಟಿ ರೂಪಾಯಿ. ಮಿನಿಸ್ಟರ್ ಆಫೀಸ್ಗೆ ಹೋದರೆ ಅವರು ಪ್ರತಿ ಸಲ 1.5 ಕೋಟಿ ಕೊಡ್ತಾಯಿದ್ರು. ಅಪ್ಪಾಜಿ ಅವರು ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಗೆ ಸಿಕ್ಕಾಗ ಅವ್ರೇನೋ ಆಶೀರ್ವಾದ ಮಾಡಿದ್ರು ನಮಗೆ. ಈ ಸಲ ನಿಮಗೆ 4 ಕೋಟಿ ಬರುತ್ತೆ ಹೋಗಿ ಅಂತ. ಅಲ್ಲಿ ಬಂದಾಗ ಮಿನಿಸ್ಟರ್ ಆಫೀಸಲ್ಲಿ ನಮ್ಮ ಹತ್ರ 1.5 ಕೋಟಿ ಮಾಡಿದರು. ಬಟ್ ಆದಮೇಲೆ ಮಿನಿಸ್ಟ್ರು ಅವ್ರ ಊರಿಗೆ ಹೋಗಿದ್ರು.
ಯಾವ ಊರು ಅಂತ ಹೇಳಲ್ಲ. ಆ ಊರಿಂದ ಅನ್ಎಕ್ಸ್ಪೆಕ್ಟೆಡೇ ಬಂದಿದ್ದಾರೆ ಅವರು. ಬಂದು ಆ 1.5 ಕೋಟಿನ ಇದ್ದದ್ದನ್ನು 4 ಕೋಟಿಯಾಗಿ ಅವರೇ ಮೆನ್ಷನ್ ಮಾಡಿ ಆ ಅಮೌಂಟ್ನ ಅವರಿಗೆ ತಲುಪಿಸಿ ಅಂತ ಹೇಳಿ ಅಥವಾ ವಾಪಸ್ ಹೊರಗಡೆ. ಆಯ್ತು, ಅದ್ರ ಬಗ್ಗೆ ಫುಲ್ ವಿವರಣೆ ಬೇಕಂದ್ರೆ ಇದು ಅದ್ರ ಆಲ್ರೆಡಿ ಅವ್ರದ್ದು ವಿಡಿಯೋ ಹಾಕಿದ್ದೀನಿ, ಅವ್ರು ಹೆಂಗಾಯ್ತು ಏನಾಯ್ತು ಅಂತ ಎಲ್ಲ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅದೇ ಮುಖಾಂತರದಲ್ಲಿ ಇವ್ರ ತಂದೆಯವ್ರಿಗೆ ಹಾರ್ಟ್ ಪೇಷಂಟು, ಇವರು ತಂದೆಯವ್ರಿಗೆ ಹುಷಾರಾಗಿದ್ದಾರಪ್ಪ, ಇವ್ರ ತಂದೆಯವ್ರಿಗೂ ಹುಷಾರಾಗಿದೆ. ವ್ರತ ಹೇಳ್ಕೊಟ್ಟಿದ್ದೀನ. ರಾಯರ್ ಬಗ್ಗೆ, ರಾಯರ್ ಮಕ್ಕಳನ್ನ ನೀನು ಆದಿ ತಪ್ಪಿಸ್ತಾ ಇದೀಯಾ, ರಾಯರ್ ಭಕ್ತಾದಿಗಳನ್ನ ನೀನು ಆದಿ ತಪ್ಪಿಸ್ತಾ ಇದೀಯಾ. ಆದ್ರೆ ಇವತ್ತಲ್ಲ ನಾಳೆ ನಿನಗೆ ರಿಟರ್ನ್ ಹೊಡೆಯುತ್ತೆ, ಕರ್ಮ ಹೊಡೆಯುತ್ತೆ. ಇವತ್ತು ಏನು ಕರ್ಮ ಇದು ನನಗೆ ಬಂದಿದೆಯಲ್ಲ ಅದನ್ನ ನಾನು ಸ್ವೀಕರಿಸ್ಕೊತಾ ಇದ್ದೀನಿ. ಯಾವುದಕ್ಕೋಸ್ಕರ? ಇವತ್ತು ನನ್ನ ತಾಯಿ ತೀರೋಗಿದ್ದಾರೆ, ನನ್ನ ತಾಯಿ, ತಂದೆ, ಅಣ್ಣ ಎಲ್ಲರೂ ತೀರೋಗಿದ್ದಾರೆ. ಅವ್ರನ್ನ ಇದಾರಂತಂದು ನೀನು ಸುಮ್ಮನೆ ಆಗ್ತಾ ಇದೆಯಲ್ವಾ? ನನ್ನ ಹತ್ರ ಎವಿಡೆನ್ಸ್ ಇದೆ, ಹೋಲ್ಡ್ ಮಾಡಿ. ನಿಮ್ಮ ಅನುಭವಗಳನ್ನ ಒಂಥರ ತೇಗ್ ಬಂದರೆ ಎದೆ ನೋವು ಬರ್ತಾ ಇತ್ತು ಅವ್ರಿಗೆ. ಮಲ್ಕೊಂಡಾರೆ ಎದ್ದು ತೇಗ್ತಾ ಇದ್ರು, ತುಂಬ ನೋವಾಗ್ತಿದೆ ನನಗೆ ಅಂತ ಅಂದ್ಬಿಟ್ಟು. ಅಣ್ಣ ನಮಗೆ ಕಾಲ್ ಮಾಡಿದ್ವಿ, ನಂಬರ್ ಇರಲಿಲ್ಲ. ನಾವು ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ನಂಬರ್ ನಮಗೆ. ಅಣ್ಣ ನಂಬರ್ ಸೆಂಡ್ ಮಾಡಿ, ನಾನು ಮಾತಾಡಬೇಕು ನಿಮ್ಮ ಹತ್ರ ಅಂದ್ಬಿಟ್ಟು 1 ಇಯರ್ ಬ್ಯಾಕ್ ಕಾಲ್ ಮಾಡಿ ಕೇಳಿದ್ದಕ್ಕೆ, ಅಣ್ಣ ಮತ್ತು ನಮ್ಮ ಮನೆಯವ್ರಿಗೆ ಈ ಥರ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದೆ. ಈ ಥರ ರಥ ಮಾಡಿ ಅಮ್ಮ, ಎಲ್ಲ ಸರಿ ಹೋಗುತ್ತೆ ನಿಮಗೆ. ರಾಯರಿಗೆ ಪೂಜೆ ರಾಯರಿಗೆ ಪೂಜೆ ಮಾಡೋಕ್ಕೆ ರಥ ಹೇಳ್ಕೊಟ್ರು ನಮಗೆ. ಈ ಥರ ಮಾಡಿ ಅಮ್ಮ. ಆಮೇಲೆ ಮನೆಯವರಿಗೆ ನಮ್ಮ ಮನೆಗೆ ಬಂದರು, ಅಣ್ಣ ನಾವೇ ಕರೆದು ಬನ್ನಿ ಅಂತ ಅಂದ್ಬಿಟ್ಟು. ಬರೀ ಶ್ರೀಮಂತರು ಮನೆಗೆ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಅವರು. ನಾವು ಬಡವರು, ನಾವು ಬಾಡಿಗೆ ಮನೇಲಿ ಇರೋದು, ನಮ್ಮ ಹತ್ರ ಏನೂ ಇಲ್ಲ. ನಮ್ಮ ಮನೆಯವ್ರು ಒಬ್ಬರೇ ದುಡಿಯೋದು, 4 ಜನ ಕುತ್ಕೊಂಡು ಊಟ ಮಾಡ್ತೀವಿ ನಾವು. ನಾವೇ ಶ್ರೀಮಂತರಲ್ಲ, ನಮ್ಮ ಹತ್ರ ಏನು ದುಡ್ಡಿಲ್ಲ. ದುಡ್ಡು ಕೊಟ್ಟು ನಾವೇನು ಕರೆದಿಲ್ಲ, ಅವ್ರು ನಾವು ದುಡ್ಡು ಕೊಡಿ ಅಂತ ನಮ್ಮನ್ನೇ ಕೇಳಿಲ್ಲ. ನಮ್ಮ ಮನೆ ಕೃತಿಕಾ ಪ್ರಸಾದ ಕೊಡಿ ಅಮ್ಮ, ನಿಮ್ಮ ಮನೆಯವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾವೊಂದು 15 ದಿನ 20 ದಿನ ಆಯಿತು. ಅವಾಗ ನಮ್ಮ ಮನೆಯವ್ರಿಗೆ ನಾವೇ ಕಾಲ್ ಮಾಡಿದ್ವಿ ಅಣ್ಣಿಗೆ. ನಮ್ಮ ಮನೆಯವ್ರು ಕಾಲ್ ಮಾಡು ಸ್ವಾಮಿಗೆ, ನಾನು ಮಾತಾಡಬೇಕು ಅಂತಂದು. ನನ್ನ ಹತ್ರ ಅವ್ರು ಶೇರ್ ಮಾಡಲಿಲ್ಲ. ಸ್ವಾಮಿಗೆ ಕಾಲ್ ಮಾಡಿದ್ವಿ, ಅವ್ರು ಮಾತಾಡಿದ್ರು, ಸ್ವಾಮಿರೇ ನೀವು ಹೇಳಿದ್ರಲ್ಲ, ನಾನು ಕುಡಿದ್ಮೇಲೆ ನನಗೆ ಆರೋಗ್ಯ ಸರಿ ಹೋಗಿಲ್ಲ. ಆಮೇಲೆ ತುಂಬ ವರ್ಷದಿಂದ ಮಂತ್ರಾಲಯ ಹೋಗ್ಬೇಕಂತ ಅಂದ್ಕೊಂಡ್ರೆ ನಾವು ಹೋಗೋಕ್ಕೆ ಆಗಿಲ್ಲ. ನಮ್ಮದು 9 ವಾರ ರಥ ಮುಗಿದ್ಮೇಲೆ ಒಂದು 9 ತಿಂಗಳ ಒಳಗಡೆ ಹೋಗಿ ಬಂದಿದ್ವಿ, ಫ್ಯಾಮಿಲಿ ಫುಲ್ಲು ನಾವು. ನಮಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಹೇಳ್ತಾ ಇರೋದು ಪವರ್ಡ್ ಆಗಿದೆ. ಇನ್ನೂ ಸುಮಾರು ಜನ ಪವರ್ಗಳು ಹಂಚ್ಕೊಳ್ಳೋದಿದೆ. ಅಲ್ಲಿ ಸ್ಟೇಷನ್ ಹತ್ರ ಹೋಗೋಣ ಬನ್ನಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋದು. ಒಳ್ಳೆದಾಗಿ. ಜೈ ಮಾಡಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಅವರು ಹೇಳಿದ್ರು, ಒಬ್ಬರು ಗಂಡಸ್ತನ ಬಗ್ಗೆ ಮಾತಾಡಿದರು. ಇವತ್ತು ಅದೇ ಮುಖಾಂತರದಲ್ಲಿ ನಾನು ಸ್ಟೇಷನ್ ಹತ್ರ ಹೋಗಿ ಬೆಳಗ್ಗೆಯಿಂದ ಹೋಗಿ ಕೂತ್ಕೊಂಡಿದ್ದೀನಿ. ಆ ವ್ಯಕ್ತಿ ಬಂದಿಲ್ಲ. ಆ ವ್ಯಕ್ತಿ ಹೆಸರು ಹೇಳೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಆದರೆ ಅವನ ಮೇಲೆ FIR ಆಗಿದೆ ಇವಾಗ ಆಲ್ರೆಡಿ. ಯಾವ ಊರಿಂದ ಇವ್ರಿಗೆ ಗೊತ್ತಿಲ್ಲ. ಅವನು ಏನು ಹೇಳಿದಾನೆ, ನಾನು ನಾಳೆಗೆ ಕಂಪ್ಲೇಂಟ್ ಆಗಿದೆ, ಆ ಸ್ಟೇಷನಿಗೆ ನಾನು ಬರ್ತೀನಿ ಅಂತಂದು ಎಲ್ಲರನ್ನೂ ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರೆಸ್ತೀನಿ ಅಂತ ಹೇಳಿದಾನೆ. ಇವ್ರು ಯಾರು ಅಂತಲೂ ಗೊತ್ತಿಲ್ಲ. ಅವರು ಬೇರೆ ಬೇರೆ ಜಿಲ್ಲೆಗಳಿಂದ ಹುಡುಕೊಂಡು ಬಂದಿದ್ದಾರೆ. ನನಗೆ ನೀವು ಹೇಳ್ಕೊಟ್ಟಿರೋ ರಥದಿಂದ ನನಗೆ ಪವಾಡ್ ಆಗಿದೆ. ಆ ವ್ಯಕ್ತಿ ಮಾಡ್ತಾ ಇರೋದು ತುಂಬ ತಪ್ಪೋದು ಅಂತ ಹೇಳಿದಾನೆ. ಇನ್ನೊಂದು ವಿಚಾರದಲ್ಲಿ ನನ್ನ ಹೇಳಿದಾನೆ, ಚಾನಲ್ ಏನು ಹೇಳಿದಾನೆ, ನನ್ನ ತಂದೆ ತಾಯಿ ಇಲ್ಲ ಅಂತ ಹೇಳಿದ್ದೀನಲ್ಲ, ಅದನ್ನು ನನ್ನ ತಂದೆ ತಾಯಿಯವರು ತೀರೋಗಿದ್ದಾರೆ. ಅದನ್ನೆಲ್ಲ ಪ್ರತಿಯೊಂದು ನಾನು ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಹಾಕಿದ್ದಕ್ಕಿಂತ ನನ್ನ ಹತ್ರ ಪ್ರೂಫ್ ಇದೆ. ನನ್ನ ತಾಯಿ ಸತ್ತು ಹೋದಂಥ ವ್ಯಕ್ತಿ ಮಗನ ಮೇಲೆ ಯಾರಾದರೂ ಸುಳ್ಳು ಹೇಳ್ತಾರೆ? ಮಗ ನನ್ನ ತಾಯಿ, ಇವತ್ತು ಅವ್ರ ತಾಯಿ ಇದ್ದಾರೆ, ಸುಮ್ಮನೆ ಹೇಳಿದಾನೆ ಅಂತ ಹೇಳಿದಾನೆ. ನನ್ನ ತಂದೆ ತಾಯಿ ಅಣ್ಣ ಎಲ್ಲರೂ ತೀರೋಗಿದ್ದಾರೆ. ಅದನ್ನೆಲ್ಲ ಹೇಳಿದ್ದೀನಿ. ನಾನು ದೇವರಲ್ಲ, ಗುರುಗಳಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯ ಅಂತಂದು ಪ್ರತಿಯೊಂದೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನಾನು ಇವರಿಗೆಲ್ಲರಿಗೂ ಏನು ವ್ರತವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿ. ರಾಯರನ್ನ ಭಕ್ತಿಯಿಂದ ನೀವು ಮನುಷ್ಯರ ಪಾದ ಹಿಡಿಬೇಡಿ, ರಾಯರ ಪಾದ ಹಿಡಿರಿ. ರಾಯರ ಪಾದ ಹಿಡಿದ್ರೆ ನಿಮ್ಮನ್ನ, ಗುರು ರಾಘವೇಂದ್ರ ಸ್ವಾಮಿಯವರ ಪಾದ ಹಿಡಿದ್ರೆ ನಿಮ್ಮನ್ನ ಖಂಡಿತ ನೀವು ಸಕ್ಸಸ್ ಅನ್ನೋದು ಕಾಣ್ತೀರಾ. ಆದರೆ ಮನುಷ್ಯರ ಪಾದ ಹಿಡಿಬೇಡ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಇದ್ದಾರೆ ನೋಡಿ, ಇಂಥ ಅಲ್ಕ ನನಗೆ ಹೇಳಕ್ಕೆ ಬರಲ್ಲ ಅಂತ, ಆ ಮಾತು ಹೇಳಕ್ಕೆ ಬರಲ್ಲ, ಅಷ್ಟೊಂದು ನೋವಾಗುತ್ತೆ ನನಗೆ ಅವನ ಬಗ್ಗೆ ಹೇಳ್ಬೇಕಂದ್ರೆ. ಕೆಟ್ಟದಾಗೆಲ್ಲ ನನ್ನನ್ನು ಮಾತಾಡಿದ್ದಾನೆ, ಅವಾಚ್ಯ ಶಬ್ದಗಳನ್ನೆಲ್ಲ ಮಾತಾಡಿಸಿದ್ದಾನೆ. ಕಂಪ್ಲೇಂಟ್ ಆದಂಥ ವ್ಯಕ್ತಿ ಹೆಸರು ಸುಮಾರು ಜನ ಇದ್ದಾರೆ. ನಂದ್ಯಾಳ್ ನಿಂಗರಾಜ್ ಅಂತೇಳಿ ನಮ್ಮ ಅಣ್ಣನ ಫ್ರೆಂಡ್ ಅವನೇ ಇವತ್ತು ಅವನಿಗೆ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾನಂತೆ. ಅವನ ಮೇಲೂ ಕಂಪ್ಲೇಂಟ್ ಆಗಿದೆ. ಅವನಿಗೂ 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಅವನು ಅರ್ಥ ಮಾಡ್ಕೋಬೇಕಾಗಿತ್ತು. ಅವನಿಗೆ ಸಪೋರ್ಟ್ ಕೊಟ್ಟಿದ್ದಾನೆ. ಇವ್ರು ನೀವು ಯಾರಮ್ಮ, ನಿಮ್ಗೆಲ್ಲ ರೊಕ್ಕ ಹೇಳ್ಕೊಟ್ಟಿದ ಮೇಲೆ ನಿಮಗೆಲ್ಲ ಪವಾಡ್ ಆಗಿದೆ ಅಲ್ವಾ? ಇವರು ಪವಾಡ್ ಆದವರು ಗುಲ್ಬರ್ಗ, ಬಿಜಾಪುರ, ದಾವಣಗೆರೆ, ಮಾಲಿಂಗ್ಪುರ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಇವರು ಯಾರಿಗೂ ಫೋನ್ ಮಾಡಿಲ್ಲ. ಆದರೆ ಬೆಳಗನತ್ತೆ ಎಲ್ಲರೂ ಹುಡ್ಕೊಂಬಂದಿದ್ದಾರೆ. ನಿನ್ನೆ ರಾತ್ರಿ ಅವನು ವಿಡಿಯೋ ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರಂತೆ. ಯಾರೋ ಕಮೆಂಟ್ ಹಾಕಿದ್ರಂತ. ಆ ಕಮೆಂಟಲ್ಲಿ BTM ಸೆಕೆಂಡ್ ಸ್ಟೇಜು ಮೈಕೋಲೇಔಟ್ ಪೊಲೀಸ್ ಸ್ಟೇಷನ್ ಅಂತೆ. ಆ ಸ್ಟೇಷನ್ನಲ್ಲಿ ನಾವು ಬರ್ತೀವಿ ಅಂತ ಹೇಳಿಕೊಂಡು ಇವತ್ತೆಲ್ಲರೂ ಬಂದಿದ್ದಾರೆ. ಅವರು ಪವಾಡಗಳನ್ನು ಹಂಚ್ಕೊತಾರೆ. ಆ ಪವಾಡ ಯಾರ್ಯಾರಿಗೆ ಏನೇನಾಗಿದೆ ಅಂತಂದು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಅಂತ ಇವತ್ತು. ಆದರೆ ಇವತ್ತು ಇವನು ಹಿಂದ್ಗಡೆ ಅನಿಲ್ ಕುಮಾರ್ ಅಂತೇಳಿ ಇನ್ನೊಬ್ಬರು, ಅನಿಲ್ ಕುಮಾರ್ ಅಂದರೆ ಅವನು ನನ್ನ ದೋಸ್ತ ಅಂತ, ಬಾಲ್ಯ ಸ್ನೇಹಿತ. ನೋಡಿ, ಆ ಸ್ನೇಹಿತ ಈ 17 ವರ್ಷದಿಂದ ಆಗಿರೋ ಘಟನೆಗಳನ್ನು ಇವತ್ತು ಹಂಚ್ಕೊಂಡಿದ್ದಾನಂತೆ ಅವನು. ಖಂಡಿತ ಅವನಿಗೆ ಒಳ್ಳೆಯದಾಗಲಿ. ಗುರು ರಾಘವೇಂದ್ರ ಸ್ವಾಮಿಯವರು 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅವ್ರ ಕುಟುಂಬದವ್ರನ್ನ ಕಾಪಾಡಲಿ.
ಆದರೆ ದೋಸ್ತ, ನೀನು ನನ್ನ ದೋಸ್ತ ಅಂತ ಮರ್ತಿರ್ಬೋದು, ಆದರೆ ನಿನ್ನನ್ನು ನಾನು ಯಾವತ್ತೂ ಮರೆಯಲ್ಲ. ನಿನ್ನ ಮೇಲೆ ಕಂಪ್ಲೇಂಟ್ ಆಗಿಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ. ಆಗಿರೋದು ಮಾತ್ರ ಈ ನಂದ್ಯಾಳ ನಿಂಗರಾಜ್ ಅಂತೇಳಿ, ಅದು ಮತ್ತು ಇವನ ಹೆಸರು ಹೇಳೋಕ್ಕೆ ನನಗೆ ಅಸಹ್ಯ ಆಗುತ್ತೆ. ಅವನ ಹೆಸರು ಹೇಳೋಕ್ಕೆ. ಅವನು ಡೊಂಗಿ ಅಂತ ಹೇಳಿದಾನಲ್ಲ, ಇವತ್ತು ಅವ್ನು ಡೊಂಗಿನ ನಾನು ಡೊಂಗಿನ ಅಂತ ತೋರಿಸ್ತೀನಿ ಅಂತ. ಯಾರ್ಯಾರು ಪವರ್ಡ್ ಆಗಿದೆ ಅಂತ ಸ್ವಲ್ಪ ಶಾರ್ಟಾಗಿ ಹೇಳ್ಬಿಡ್ತಾರೆ, ಕೇಳಿ. ಸ್ವಾಮಿ, ನಿಮ್ಗೆ ಪವರ್ಡ್ ಆಯ್ತಾ? ಒಂದು ಸೆಕೆಂಡ್ ಇರಿಗಿರು, ರಾಯರಿದ್ದಾರೆ. ಒಂದು ನಿಮಿಷ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ದಾರಿ ಬಿಟ್ಬಿಡಿ. ಹಾಂ, ಸ್ವಲ್ಪ ದಾರಿ ಬಿಡಿ, ಸೈಡಿಗೆ ಬನ್ನಿ, ಸ್ವಲ್ಪ ಸೈಡಿಗೆ ಬನ್ನಿ. ಅವ್ರು ಹೋಗ್ಬಿಡ್ಲಿ, ಸೈಡಿಗೆ ಬನ್ನಿ, ದಾರಿ ಅಲ್ಲಿ ಅಡ್ಡ ನಿಂತ್ಕೋಬಾರ್ದು. ರಾಯರಿದ್ದಾರೆ. ಈ ಕಡೆ ಬರೋಣ. ಸ್ಟಾರ್ಟ್ ಮಾಡೋಣ. ರಾಯರಿದ್ದಾರೆ. ಒಂದು ನಿಮಿಷ ಸ್ಟಾರ್ಟ್ ನೋಡಿ, ಮಾಡಿ. ಅವ್ರು ಏನು ಪವರ್ಡ್ ಆಗಿದೆ ಅಂತಂದು ಇಲ್ಲೇ ಹೇಳ್ತಾರೆ ನೋಡಿ. ರಾಯರಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿದ್ದೀವಿ ಅಂತಂದರೆ ನಾವು ಇವ್ರ DSS ಅವ್ರ ಮಾತು ಕಟ್ಕೊಂಡು ನಾವು ಬಂದಿಲ್ಲ. ನಮಗೆ ಅವ್ರು ಹೇಳ್ಕೊಟ್ಟಿರೋ ರಥದಿಂದ ನಮಗೆ ಇವತ್ತು ಪವಾಡ ಆಗಿದೆ. ಹಂಗಾಗಿ ಇವತ್ತು ನಾವು ಅವ್ರ ಪರವಾಗಿ ನಾವು ನಿಂತಿದ್ದೀವಿ. ಇಲ್ಲಿ ಒಬ್ಬರಿಂದ ಅವ್ರು ಹೇಳ್ಕೊಟ್ಟು ನಮಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಅದೆಲ್ಲ ಏನೂ ಇಲ್ಲ ಇಲ್ಲಿ, ಆಯಿತಾ? ನಮಗೆ ಪವಾಡ ಆಗಿದೆ, ಇದು ಸತ್ಯ. ನಮಗೆ ಇವತ್ತು ನಮಗೆ ಸ್ವಂತ ಮನೆ ಇರಲಿಲ್ಲ, ಇವಾಗ ಅವ್ರು ಹೇಳ್ಕೊಟ್ಟಿರೋ ರಥದಿಂದ ಸ್ವಂತ ಮನೆ ಆಗಿದೆ. ಹೆಲ್ತ್ ಇಶ್ಯೂ ಇತ್ತು, ಇವತ್ತು ಅದು ಹೆಲ್ತ್ ಇಶ್ಯೂ ಎಲ್ಲ ನಮಗೆ ಕ್ಲಿಯರ್ ಆಗಿದೆ, ಆಯಿತಾ? ಅಲ್ಲಮ್ಮ, ಇನ್ನೊಂದು ವಿಚಾರದಲ್ಲಿ ನಾನೇನಾದರೂ ದುಡ್ಡು ತೊಗೊಂಡಿದ್ದೇನೆ ನಿಮ್ಮ ಹತ್ರ? ಏನಿಲ್ಲ, ಅದೆಲ್ಲ ಸುಳ್ಳು. ದುಡ್ಡು ತೊಗೊಂಡಿದ್ದಾರೆ, ಅದು ದುಡ್ಡು ಕೇಳಿ ಅದೆಲ್ಲ ಸುಳ್ಳು. ನಾವು ಯಾರೂ ₹1 ನಾವು ಅವ್ರಿಗೆ ಕೊಟ್ಟಿಲ್ಲ. ನಾವು ಅಲ್ಲ, ದುಡ್ಡು ತೊಗೊಂಡಿದ್ದೀನಿ ಅಂತಂದು ಹೇಳ್ತಾ ಇದ್ದಾರಂತೆ. ನಾನು ಏನು ಹೇಳ್ತಾ ಇದ್ದೀನಿ, ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ರಾಯರನ್ನ ಪೂಜೆ ಮಾಡಿ ಅಂತ ನಾನು ಏನು ಎಲ್ಲ ರಾಯರ ಮಕ್ಕಳನ್ನ ಏನು ಆದಿ ತಪ್ಪಿಸ್ತಾ ಇಲ್ಲಲ್ಲ. ಇಂಥ ನನಗೆ ಹೇಳಕ್ಕೆ ಬರಲ್ಲ, ಅವ್ರ ಹೆಸರು ಅಷ್ಟು ಗಲೀಜಾಗಿ ಬರ್ತಾ ಇದೆ ಅವನ ಮಾತು ನನಗೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅವನ ರಾಯರ ಭಕ್ತಾದಿಗಳನ್ನ, ರಾಯರ ಮಕ್ಕಳನ್ನ ಆದಿ ತಪ್ಪಿಸ್ತಾ ಇದ್ದಾನೆ. ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಏನು ಭಕ್ತಿಯಿಂದ ಪೂಜೆ ಮಾಡೋದನ್ನು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ಏನು ಮಾಡ್ತಾ ಇದ್ದೀನಿ, ಆದಿ ತಪ್ಪಿಸ್ತಾ ಇದ್ದೇನೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನನಗೆ ನಂಬಿಕೆ ಇದ್ದರೆ ಮಾತ್ರ ಕರೆ ಮಾಡಿ. ಆದರೆ ಗುರು ರಾಘವೇಂದ್ರ ಸ್ವಾಮಿಯವರ ನಂಬಿಕೆ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು ಯಾವತ್ತೂ ಸುಳ್ಳಾಗಲ್ಲ. ಇವತ್ತೆಲ್ಲ ನೀವು ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಇದೇ ಮುಖಾಂತರದಲ್ಲಿ ಫೋನಲ್ಲೇ ನೋಡ್ತಾ ಇದ್ದೀರಾ. ಅವತ್ತಿನ ಶತಮಾನ ಕಾಲದಲ್ಲಿ ಏನೂ ಇರಲಿಲ್ಲ. ಶತಮಾನ ಅಂದರೆ ಅಷ್ಟು ವರ್ಷ ಹೋಗಬೇಡಿ, ಬರೀ 30 ವರ್ಷದಿಂದ ಏನಿತ್ತು? ಫೋನ್ ಇತ್ತೇನು? ಸ್ಮಾರ್ಟ್ ಫೋನು 40 ವರ್ಷದಿಂದ ಇತ್ತ? ಏನೂ ಇರಲಿಲ್ಲ. ರಾಯರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಇವತ್ತು ಲಕ್ಷಾಂತರ ಜನ ಕೋಟ್ಯಾಧಿಪತಿ ಆಗಿದ್ದಾರೆ. ಅದಕ್ಕೆ ರಾಯರ ಮೇಲೆ ನಂಬಿಕೆ. ಆ ವ್ಯಕ್ತಿ ಒಂದು ವಿಡಿಯೋ ಹಾಕಿದ್ದ, DSS ಗುರಣ್ಣವ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದ. ಅದಕ್ಕೆ ನಾನೇನು ಹೇಳಿದೆ, ನಮಗೂ ಪವಾಡ ಆಗಿದೆ, ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ವೀಡಿಯೋಗಳು ಅಪ್ಲೋಡ್ ಮಾಡಿಕೊಂಡು ಹೋಗಿ ನೇರವಾಗಿ ಅವ್ರನ್ನ ಭೇಟಿಯಾಗಿ ಅಂತ ನಾನೊಂದು ವಿಡಿಯೋ ಮೆಸೇಜ್ ಹಾಕಿದ್ದೆ. ಅದಕ್ಕೆ ಅವ್ರು ಏನಂತ ಮೆಸೇಜ್, ನಿಮ್ಮ ನಂಬರ್ ಸೆಂಡ್ ಮಾಡಿ, ನಿಮ್ಮ ಅಡ್ರೆಸ್ ಕೊಡಿ, ಇಲ್ಲಾಂದರೆ ನಿಮ್ಮ ಸಂಬಂಧಿಕರಿಗೆಲ್ಲ ಗೊತ್ತಾಗೋ ಥರ ನಿಮ್ಮ ಭಾವಚಿತ್ರದೊಂದಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಈ ಥರ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ನೋಡಿ, ಅವ್ರು ಕಳಿಸಿರೋದು. ಇರಿ, ಮೇನ್ ಇರೋದು ತೋರಿಸ್ತೀನಿ. ಇದನ್ನು ಅಡ್ಡನೇ ಮಾಡಿ ಉದ್ದ ಮಾಡಬೇಕು. ಅಡ್ರೆಸ್ ಹೇಳು ಫಸ್ಟಿಂದ ತೋರಿಸಿ. ಇದು ತಗೊಳ್ಳಿ. ಕ್ಲಿಯರಿಟಿ ಇಲ್ಲ, ಅದು ಕ್ಲಿಯರಿಟಿ ಬರ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇಲ್ಲಿ ಹೋಗಿ ಮುಂದಕ್ಕೆ ಹೋಗಿ, ಆಯ್ತು. ಹಾಂ, ನೋಡಿದಲ್ಲ, ಈ ಥರ ಎಲ್ಲ ಹಾಕಿ ಯಾರ್ಯಾರು ಕಮೆಂಟ್ಸ್ ಹಾಕ್ತಾರೋ ಆ ಥರದವ್ರಿಗೆಲ್ಲ ಇವನು ಹೆಣ್ಮಕ್ಳಿಗೆ ಈ ಥರ ಒಂದು ಮೆಸೇಜ್ ಎಲ್ಲ ಹಾಕ್ತಾ ಇದ್ದಾನೆ. ಮತ್ತು ಅವ್ರಿಷ್ಟ, ಅವ್ರ ಮನ್ಸಿಗೆ ಬಂದ್ರೆ ಅವ್ರು ಹಾಕೊಂತಾರೆ. ನಾವು ಯಾದಗಿರಿಯಿಂದ ಬಂದೀವ್ರಿ. ನಿನ್ನೆ ಅದನ್ನು ಬಿಟ್ಟದ್ದು ನೋಡಿ ಕೇಸಿಂದ ಅಪ್ಪಾಜಿ ಬಾಯಿಗೆ ಬಂದಂಗೆ ಬೈದಾರ. ಬಟ್ಟೆ ಬಿಚ್ಚಿಸ್ತೀವಿ, ಒಂದು ತಾಯಿ ಇಲ್ಲ, ತಾಯಿ ಅದಾಳ ಅಂತೇಳ್ಯಾನ. ಇದೆಲ್ಲ ಸುಳ್ಳು. ಅಪ್ಪಾಜಿ ಯಾರ ಬಳಿ ಒಂದು ದುಡ್ಡು ನಯ ಪೈಸಾ ತೊಗೊಂಡಿಲ್ಲ. ಅವ್ರ ಪವಾಡ ನಮಗೆ ಆಗ್ಯಾವು, ದುಡ್ಡು ಬಂದವು. ರಾಯರ ಬಗ್ಗೆ ಪೂಜೆ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಪವಾಡ ಆಗ್ಯಾದ್ರಿ. ಫೋನ್ ಸಿಕ್ಕವು, ರೊಕ್ಕ ಬರೋವಿದ್ದು ಬಂದವ್ರಿ. ನಮಗೆ ಸತ್ಯ ಆಗ್ಯದ್ರಿ. ನೋಡಿದ್ರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅವನೇನು ಹೇಳಿದ್ದಾನೆ, ನೀನು ಗುರುಗಳು, ನಾನು ಗುರುಗಳು ಅಂತ ಹೇಳ್ಕೊಂಡಿದ್ದಾನೆ. ಮತ್ತೆ ಪಾದ ಸೇವೆ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಪಾದ ಸೇವೆನ ಅವರು ಮನಸ್ಫೂರ್ತಿ ಇಷ್ಟಪಟ್ಟು ಮಾಡಿದ್ದಾರೆ ಹೊರತು ಇವ್ರು ಮಾಡಿಸ್ಕೊಂಡಿಲ್ಲ, ಆಯ್ತಾ? ಅವ್ರು ಮನಸ್ಫೂರ್ತಿಯಾಗಿ ಮಾಡಿಸ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ನನ್ನ ದೇವರಲ್ಲ, ನನ್ನ ಗುರುಗಳಲ್ಲ, ನಾನು ನಿಮ್ಮಂಥ ಸಾಮಾನ್ಯ ಮನುಷ್ಯ ಅಂತ ಹೇಳ್ಕೊಂಡಿದ್ದಾರೆ ಹೊರತು ನಾನು ಗುರುಗಳು, ನನ್ನ ಪಾದ ಸೇವೆ ಮಾಡಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ರನ್ನ ಕರೆಸಿ ಇವಾಗ ಯಾರು ಪಾದ ಪೂಜೆ ಮಾಡಿದಾರೋ ಅವ್ರ ಮನೆಗೆ ಹೋಗಿ ಕೇಳಬೇಕು, ಅವ್ರಾಗ ಅವ್ರು ಮಾಡಿಸ್ಕೊಂಡಿದ್ದಾರ. ಇವಾಗ ಎಷ್ಟು ಜನ ಗುರುಗಳಿದ್ದಾರೆ, ಅವರೆಲ್ಲ ಏನು ಮದುವೆ ಆಗಿಲ್ವಾ, ಮಕ್ಕಳು ಮಾಡ್ಕೊಂಡಿಲ್ವಾ, ಏನು ಮಾಡಿಲ್ಲ,
ಇವಾಗ ರಾಯರಿಗೂ ಮದುವೆ ಆಗಿದೆ, ಅವರು ದೀಕ್ಷೆ ತಗೊಂಡಿದ್ದಾರೆ, ಅವ್ರಿಗೂ ಮಕ್ಕಳಾಗಿದೆ. ಇವರು ನನಗೆ ಮದುವೆ ಆಗಿಲ್ಲ, ನನಗೆ ಹೆಂಡತಿ ಇಲ್ಲ, ಆ ಥರ ಏನು ಸುಳ್ಳು ಹೇಳಿಲ್ಲ. ನಮ್ಗೆಲ್ಲರಿಗೂ ಗೊತ್ತು ಅವ್ರ ಮದುವೆ ಆಗಿದೆ, ಅವ್ರ ಅಪ್ಪ ಅಮ್ಮ ಇಲ್ಲ, ಅವ್ರ ಅಣ್ಣ ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಹಿಂದಿನ ಜೀವನ ಏನಿದೆಯೋ ಅದು ನಮಗೆ ಬೇಡ. ಇವಾಗ ಕಾವಿ ಬಟ್ಟೆ ಹಾಕಿ ಮಾಲೆ ಹಾಕೊಂಡು ಏನಿದೆಯೋ ಅದು ನಮ್ಗಷ್ಟೇ ಗೊತ್ತು. ನಮ್ಗೆ ಹಳೆ ಸಂತೋಷ ನಮ್ಗೆ ಗೊತ್ತಿಲ್ಲ, ಆಯಿತಾ? ಇವಾಗ ಹೊಸದಾಗಿ ಕಾವಿ ಬಟ್ಟೆ ಹಾಕೊಂಡು ಅವರು ನಮಗೆ ಎಲ್ಲರಿಗೂ ದಾರಿದೀಪ ಆಗಿದ್ದಾರೆ ಇವಾಗ, ಆಯಿತಾ? ಎಲ್ಲರಿಗೂ ದಾರಿದೀಪ ಆಗಿದ್ದಾರೆ. ಇವತ್ತು ಎಷ್ಟೋ ಜನ ಕಷ್ಟದಲ್ಲಿರೋರಿಗೆ ಅವರು ದಾರಿದೀಪ ಆಗಿದ್ದಾರೆ. ಮತ್ತು ಇನ್ನೊಂದು ಪೂಜೆ ಮಾಡ್ತೀನಿ, ಅಲ್ಲೊಂದು ಆಫೀಸ್ ಇಟ್ಕೊಂಡು ಲಂಚಗಳು ತಗೊಂಡು ಏನು ಕಳ್ತನ ಮಾಡಿಲ್ಲ ಅವರು, ಆಯಿತಾ? ಎಲ್ಲ ಕಡೆ ಅವ್ರದ್ದು ಏನಿದೆಯೋ ಅಲ್ಲಿ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ರೆಕಾರ್ಡಿಂಗು. ಅದಕ್ಕೆ ನಾವೇ ಸಾಕ್ಷಿ. ನಮ್ಮದು ನೀವು ಡೌಟ್ ಇದ್ದರೆ ಅಲ್ಲಿ ವಿಡಿಯೋಗಳಿದ್ದಾವೆ ಯೂಟ್ಯೂಬಲ್ಲಿ. 4 ಕೋಟಿ ಬಂದಿರೋದು ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದಲ್ಲಪ್ಪ ನೀನು. ನಾಯಕ್ ಮಾಡಿಸ್ಕೊಲ್ವ ಮರೆ, ಎಲ್ಲರಿಗೂ ದುಡ್ಡು ಕೊಟ್ಟು ಮಾಡಿದೀನಿ ಅಂತ ಹೇಳಿದಲ್ಲ. ಇವತ್ತು ನೋಡು ಅದು ಎಲ್ಲಿದೆ, ಅದು ನೋಡಿ, ಅದನ್ನ ತೋರಿಸ್ಬಿಡಿ, ಅದು ಉಲ್ಟಾ ಮಾಡಿ ಅಲ್ಲೇ ನಿಂತ್ಕೊಳ್ಳಿ, ಜೂಮ್ ಮಾಡಿ ಇಲ್ಲಿ ತೋರಿಸಿ. ಅವ್ರಿಗೆ ಅಮೌಂಟ್ 4 ಕೋಟಿ ಬಂದಿರೋದು. ಇದು ರಾಯರ ಪವಾಡ. ಇದು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದ್ದಕ್ಕೆ ಇವತ್ತು ಎಲ್ಲ ಈ ತರ ಅದ್ಭುತವಾದಂಥ ಪವಾಡಗಳಾಗಿರೋದು. ನೋಡಿದ್ರಾ? ಯಾದಗಿರಿ ಇಲ್ಲಿದೆ ನೋಡಿ, ಯಾದಗಿರಿ ಅಂತ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. 4 ಕೋಟಿ ಆಗಿರೋದು. ಆಯಿತು ಸ್ವಾಮಿ, ಒಳ್ಳೇದಾಗಲಿ. ಖಂಡಿತ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾದಗಿರಿಯಿಂದ ಬಂದಿದ್ದಾರೆ.